ನೋಡಿ, ನೆಗೆಟಿವ್ ಆದ ಯೋಚನೆಗಳು ಯಾಕೆ ಹೆಚ್ಚಾಗಿ ಕಾಡ್ತವೆ? ಅವುಗಳನ್ನು ಹೇಗೆ ತಡೆಯೋದು? ಅವುಗಳನ್ನು ತಡೆಯೋಕ್ಕಾಗೋದಿಲ್ಲ. ಪಾಸಿಟಿವ್ ಆದ ಯೋಚನೆಗಳು, ನೆಗೆಟಿವ್ ಆದ ಯೋಚನೆಗಳು ಬಂದೇ ಬರ್ತವೆ. ಪ್ರತಿಯೊಬ್ಬರಿಗೂ ಬಂದೇ ಬರ್ತವೆ. ಆದರೆ ನಿಮ್ಮಲ್ಲಿ ಬರೀ ನೆಗೆಟಿವ್ ಆದ ಯೋಚನೆಗಳೇ ಹೆಚ್ಚಾಗಿ ಬರ್ತಾ ಇದ್ದಾವೆ ಅಂತಂದರೆ, ನಿಮ್ಮಲ್ಲಿ ಪಾಸಿಟಿವ್ ಆದ ವಿಷಯಗಳು ಕಡಿಮೆ ಇದ್ದಾವೆ ಅಂತಲೇ ಅರ್ಥ ಅಲ್ಲಿ. ನೋಡಿ, ನಾವು ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿಯವರೆಗೆ ನಾವು ಅನೇಕ ಜನರ ಮಧ್ಯೆ ನಾವು ಬೆಳೆದಿರ್ತೀವಿ. ಆಗ ನಮ್ಮ ಕಣ್ಣುಗಳು ಅನೇಕ ದೃಶ್ಯಗಳನ್ನು ನೋಡಿರ್ತವೆ, ಕಿವಿಗಳು ಅನೇಕ ವಿಷಯಗಳನ್ನು ಕೇಳಿರ್ತವೆ. ಇವೆಲ್ಲವೂ ನಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರೇಜ್ ಆಗಿರ್ತವೆ. ಆವಾಗ ಇವು ನೆನಪಿಗೆ ಬರ್ತಾ ಇರ್ತವೆ. ನೀವೇನಾದ್ರು ಹೆಚ್ಚಾಗಿ ಒಳ್ಳೆಯ ವಿಷಯಗಳನ್ನು ನೋಡಿದರೆ, ಒಳ್ಳೆಯ ವಿಷಯಗಳನ್ನು ಕೇಳಿದರೆ, ಆಗ ಒಳ್ಳೆಯ ವಿಚಾರಗಳೇ ನಿಮಗೆ ನೆನಪಿಗೆ ಬರ್ತವೆ. ಅಕಸ್ಮಾತಾಗಿ ನೆಗೆಟಿವ್ ಆದ ಯೋಚನೆಗಳೇ ನೀವು ಯಾವಾಗಲೂ ನೋಡ್ತಾ ಇದ್ದರೆ, ಕೇಳ್ತಾ ಇದ್ದರೆ, ಅವೇ ನಿಮಗೆ ಪದೇ ಪದೇ ನೆನಪಿಗೆ ಬರ್ತಾ ಇರ್ತವೆ. ಹಾಗಾಗಿ ನೆಗೆಟಿವ್ ಆದ ಯೋಚನೆಗಳಿಂದ ದೂರ ಇರಬೇಕು ಅಂತಂದರೆ ಪಾಸಿಟಿವ್ ಆದ ವಿಷಯಗಳು ನಿಮ್ಮಲ್ಲಿ ಹೆಚ್ಚಾಗಿ ಇರಬೇಕು. ಒಳ್ಳೆ ಪುಸ್ತಕಗಳನ್ನು ಓದಿ, ಒಳ್ಳೆ ವಿಚಾರಗಳನ್ನು ಕೇಳಿ, ಒಳ್ಳೆ ದೃಶ್ಯಗಳನ್ನು ನೋಡಿ, ಆಗ ಆಟೋಮೆಟಿಕ್ ಆಗಿ ನಿಮಗೆ ನೆಗೆಟಿವ್ ಆದ ಯೋಚನೆಗಳು ಕಡಿಮೆ ಆಗ್ತಾ ಹೋಗ್ತವೆ.